ನನಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು 40-50 ಜನ ಇರ್ತಾರೆ, ಶಾರ್ಟ್ ಮೂವಿಗೆ 21 ಜನ ಇದ್ದಾರೆ. 21 ಜನ ನಾನು ಶಾರ್ಟ್ ಮೂವಿಗೆ ಅಮೂಲ್ಯ ರತ್ನಲ್ಲೇ ನನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ಆರ್ಟಿಸ್ಟು, ಜೀಪ್ ಎಲ್ಲ ಸೇರಿಸಿ 21 ಜನ ಇದ್ದರು. 2 ಹುಡುಗಿರು ಇದ್ದಾರೆ, 2 ಹುಡುಗಿರು ಅವರು ಅಮೂಲ್ಯ ರತ್ನ ಶಾರ್ಟ್ ಮೂವಿ ನೀವು ನೋಡಿ. ನನಗೆ ಭಯ ಆಗ್ತೈತೆ, 11 ಗಂಟೆ ಹೇಳ್ಬಿಟ್ರು, ಈ ಕಾಡು ಪ್ರಾಣಿಗಳು ಬೇರೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ರು. ಏನು ಮಾಡೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದೆ, ಸೀರೆ ಕರ್ಕೋಗ್ತೀನಿ. ಅವ್ರು ಓಪನ್ ಜೀಪಲ್ಲಿ ಬೇರೆ ಕೂತ್ಕೊಬಿಟ್ಟವ್ರೆ, ಯಾರೋ ಹುಡುಗಿರು. ಸರ್ ಚೆನ್ನಾಗಿದೆ ಅಂತ ಕತ್ಲಾಗ್ತಾ ಭಯ ಆಗ್ಬಿಡ್ತು ನನಗೆ. ಇವ್ರು ಹೇಳಿದ್ರಲ್ಲ ಪ್ರಾಣಿಗಳಿದೆ ಅಂತ, ಆನೆಗೇನೆ ಬಂದು ಸೊಂಡ್ಲೆ ಹಾಕಿ ಎತ್ಕೊಬಿಟ್ರೆ ಏನಪ್ಪ ಮಾಡೋದು ಇವ್ರನ್ನ ಅಂತೇಳಿ ನಮ್ಮ ಹುಡುಗರೆಲ್ಲ ಕನ್ವಿನ್ಸ್ ಮಾಡಿಬಿಟ್ಟು, ಆರ್ಟಿಸ್ಟ್ ಸರಿ ಚಳಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹುಡುಗಿನೆಲ್ಲ ಎತ್ತಿ ಕಾರ್ಗೆ ಹಾಕ್ಬಿಟ್ಟು ನಾವು ಓಪನ್ ಜಿಪ್ಪಲ್ಲಿ ಕೂತ್ಕೊಂಡು ಅವ್ರ ಜೊತೆ ನಾವು ಕೂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಓಪನ್ ಜಿಪ್ಪಲ್ಲಿ ಹೋದ್ವಿ. ಅವಾಗನೇ ತಲುಪಷ್ಟರಲ್ಲಿ 11 ಗಂಟೆ 11:30 ಆಯಿತು. ರಾತ್ರಿ 11:30 ಆಯಿತು. ಅಲ್ಲಿ ಹೋಗಿ ಕೂತ್ಕೊಂಡು ನೈಟ್ ಎಲ್ಲ ಊಟ ಮಾಡ್ಕೊಂಡ್ವಿ, ಅಲ್ಲೇ ಕೂತ್ಕೊಂಡು ಅಲ್ಲೇ ಮಲಗಿದ್ವಿ. ಅದಾದಮೇಲೆ ನೆಕ್ಸ್ಟ್ ವಾರ ಶೂಟಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೊಗೇನಕಲ್ ಫಾಲ್ಸಲ್ಲಿ ಅಲ್ಲೂ ಪರ್ಮಿಷನ್ ಇಲ್ಲದೆ ಹೋಗಿದ್ದೀವಿ. ಹೊಗೇನಕಲ್ ಫಾಲ್ಸಲ್ಲಿ ತಮಿಳಿಯನ್ಸು ಸಪೋರ್ಟ್ ಮಾಡಿದ್ರು ಮೇಡಮ್, ಅದನ್ನು ಲೈಫ್ ಲಾಂಗ್ ನಾನು ಮರೆಯಲ್ಲ. ಬಿಕಾಸ್ ಆಫ್ ಅಪ್ಪು ಸರ್ ಅಲ್ಲಿ ಅಪ್ಪು ಸರ್ ಅಲ್ವಾ, ಅಪ್ಪು ಸರ್ದು ಎಲ್ಲ ಶಾರ್ಟ್ ಕಂಪೌಂಡ್ ಮಾಡ್ತೀರಾ. ಶಾರ್ಟ್ ಮೂವೀಸ್ ನೋಡಿ ನೀವು, ಗೌರ್ನಮೆಂಟ್ ಏರಿಯಾ ಅಲ್ಲೇ ಕೂತ್ಕೊಂಡು ಇದು ಮಾಡ್ತಾಯಿದ್ವಿ, ಏನೋ ಶೂಟ್ ಮಾಡ್ತಾಯಿದ್ವಿ ನಾವು. ಗೌರ್ನಮೆಂಟ್ ಏರಿಯಾದಲ್ಲಿ ಕೂತ್ಕೊಂಡು ಶೂಟ್ ಮಾಡ್ತಾಯಿದ್ದೀವಿ. ಯಾರು ಡಿಪಾರ್ಟ್ಮೆಂಟ್ ಇರ್ತಾರಲ್ಲ ಅವರೆಲ್ಲ ಬಂದರು, ಯಾರ್ದು ಹೆಂಗೆ ಅಂತೆಲ್ಲ ಮಾತಾಡಿದ್ರೆ ನಂಗೆ ಸ್ವಲ್ಪ ಅರ್ಥ ಆಗ್ತಿತ್ತು, ತಮಿಳು ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಅಲ್ಲಿ ಒಬ್ಬರು ಕೆಂಪ್ರಾಸರ್ ಅಂತೇಳಿ ಒಬ್ಬರು ಲೊಕೇಶನ್ ಮ್ಯಾನೇಜರ್ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ತಗೊಂಡೆ. ಮೇಡಮ್ ನೀವು ನಂಬ್ತೀರಾ ಬಿಡ್ತೀರಾ ಮೇಡಮ್, ಆ ಹೊಗೇನಕಲ್ ಫಾಲ್ಸ್ ಶೂಟಿಂಗ್ ಮಾಡೋಷ್ಟರಲ್ಲಿ ಹೊಗೇನಕಲ್ ಫಾಲ್ಸಲ್ಲಿ ಇವತ್ತು ಹೋಗಿ ನೋಡಿ, ನನ್ನ ಹತ್ರ ವೀಡಿಯೋ ಐತೆ, ಒಂದು 250-300 ತೆಪ್ಪ ಇರ್ಬೋದು. ಯಾವತ್ತು ಅಪ್ಪು ಸರ್ ಬಗ್ಗೆ ಶೂಟಿಂಗ್ ಮಾಡೋಕ್ಕೆ ಬಂದಿನಿ ಅಂತ ಹೇಳಿದ್ರು, ಒಂದೇ ಫೋನ್ ಹೊಡೆದಿದ್ದೆ ವ್ಯಕ್ತಿ, ಅಪ್ಪು ಸರ್ ಬಗ್ಗೆ ಶೂಟಿಂಗ್ ಮಾಡೋಕ್ಕೆ ಬಂದಿದ್ದಕ್ಕೆ ಯಾರಿಗೂ ತೊಂದರೆ ಕೊಡೋಕ್ಕೆ ಬರೋ ವಾರ ಅಂದ, ಏನೋ ಅಂದ. ಮೇಡಮ್ ನೀವು ಯಾವ ಫೀಲ್ಡ್ ನೋಡಿದ್ರೆ ನಿಮ್ಗೆ ತೆಪ್ಪ ಕಾಣಿಸಲ್ಲ ನೋಡಿ. 250 ತೆಪ್ಪಗಳನ್ನು ಬ್ಲಾಕ್ ಮಾಡಿಸಿ ಬರೀ 4 ತೆಪ್ಪ ಬಿಟ್ಟ ಮೇಡಮ್ ಒಳಗಡೆ. ನೀವು ಶೂಟಿಂಗ್ ಮಾಡ್ಕೊಬನ್ನಿ ಅಪ್ಪು ಸರ್ ಅಂತ ಆಗ ಹೋಗಿ ಶೂಟಿಂಗ್ ಮಾಡಿದೆ. ಅಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರೆ ಅಮೂಲ್ಯ ರತ್ನ ಇವತ್ತಿಗೂ, ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಇದೆ, ಒಂದು ಸರಿ ನೋಡಿ ನಿಮ್ಗೆ ಜುಮ್ ಅನ್ನುತ್ತೆ ಅದು. ಹಂಗೆ ಮಾಡಿದೆ. ಅದಾದಮೇಲೆ ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಅಪ್ಪು ಸರ್ ಹೇಳಿದಕ್ಕೆ ರಾಗಿ ಅಂಬ್ಲಿ ಫ್ರೀ, ಊಟ 50% ಫ್ರೀ, ಲಾಡ್ಜಲ್ಲಿ 50% ಎಲ್ಲ ಕಡೆ ಪರ್ಮಿಷನ್. ಹಂಗಾಗಿ ಯಾವ ದೇವ್ರು ಇತ್ತೋ ಇಲ್ಲ ಅವ್ರ ಬ್ಲೆಸ್ಸಿಂಗ್ ನನ್ನ ಮೇಲೆ ಇತ್ತೋ ಗೊತ್ತಿರಲಿಲ್ಲ ಮೇಡಮ್, ಅಷ್ಟು ಚೆನ್ನಾಗಿ ಬಂದಿತ್ತು ಅಮೂಲ್ಯ ರತ್ನ. ಅಲ್ಲಿಂದ ಸೀದಾ ಶೂಟಿಂಗ್ ಮುಗಿಸ್ಕೊಂಡು ಬಂದ್ವಿ. ಬಂದಾದಮೇಲೆ ಇಮಿಡಿಯೇಟ್ ಅದನ್ನು ರಿಲೀಸ್ ಮಾಡೋಕ್ಕೆ ಮುಂಚೆ ನಾನು ಪ್ರೊಡ್ಯೂಸರ್ಗೆ ಒಂದ್ಸರಿ ತೋರಿಸ್ದೆ, ಇದನ್ನು ಸಿನಿಮಾ ಮಾಡಬೇಕಾಗಿತ್ತು ಅಂತ ನಾನು ಹೇಳಿದೆ. ಅವ್ರಿಗೆ ಈ ರೀತಿ ರೀಚ್ ಆಗುತ್ತೆ ಈಗ ಮಾಡ್ತೀನಿ ಅಂತ ಅವ್ರಿಗೂ ಗೊತ್ತಿರಲಿಲ್ಲ. ಅದು ಅಮೂಲ್ಯ ರತ್ನ, ಅದು ಬೇರೆ ಲೆವೆಲ್ ಬಿಡಿ. ಯಾಕಂದರೆ ಅಮೂಲ್ಯ ರತ್ನ ಅಂತ ಯಾಕೆ ಇಟ್ಟೆ ಅಂತ ಹೇಳಿದ್ರೆ, ಅವ್ರು ಕರ್ನಾಟಕ ರತ್ನ ಅಂತ ಕೊಟ್ಟಿರ್ಬೋದು, ಅಮೂಲ್ಯ ರತ್ನ ಅಂತ ಹೇಳಿದ್ರೆ ಇಡೀ ವರ್ಲ್ಡ್ಗೆ ಸೀಮಿತ. ಅವರು ವ್ಯಕ್ತಿ ಅಂದರೆ ಇರಬೇಕು, ವ್ಯಕ್ತಿಗಳಿರಬೇಕು, ಆ ಥರದ ವ್ಯಕ್ತಿತ್ವ ಇರ್ತದಲ್ಲ, ಅವ್ರು ಕಡಿಮೆ ಜನ ಸಿಗೋದು. ಅವ್ರು ಅದಕ್ಕೆ ಆ ಥರದೊಂದು ಡೆಡಿಕೇಶನ್. ಯಾಕಂದರೆ ಎಷ್ಟೋ ಜನಕ್ಕೆ ಡೈರೆಕ್ಟರ್ಗಳಿಗೆ ಅಪ್ಪು ಸರ್ ಬಗ್ಗೆ ಶೂಟಿಂಗ್ ಮಾಡಬೇಕು ಅಥವಾ ಹೀರೋ ಆಗಿ ನಾನು ಡೈರೆಕ್ಷನ್ ಮಾಡಬೇಕು ಅಂತೇಳಿ ತುಂಬ ಹೆಸರಿರುತ್ತೆ. ನನಗೆ ಅದಿತ್ತು, ಮಿಸ್ ಮಾಡ್ಕೊಂಡೆ, ಅದಕ್ಕೆ ಅವ್ರಿಗೆ ಡೆಡಿಕೇಶನ್.